ಚರ್ಚೆ ಮಾಡೋಂತೆ. ಈಗ ಬಾಲಕೃಷ್ಣ ಸರ್, ಈಗ ಬೇರೆ ರಾಜ್ಯದಲ್ಲೂ ಕೂಡ ಮಾಡಿದ್ದಾರೆ, ಇಲ್ಲೂ ಕೂಡ ಆಗ್ತಾ ಇದೆ. ಇದು ಪ್ರತಿ 10 ವರ್ಷಕ್ಕೆ 20 ವರ್ಷಕ್ಕೆ ಆಗ್ತಾ ಇರುತ್ತೆ. ಯಾಕೆ ಇದನ್ನ ವಿರೋಧ ಮಾಡಬೇಕು ಅಂತ ಕಾಂಗ್ರೆಸ್ ಪಕ್ಷ ನೋಡಿ, ಆ ಒಂದು ಟ್ರಾನ್ಸ್ಪರೆನ್ಸಿನ ಬೇಡಬಹುದಲ್ವೇ? ಅಲ್ಲ, ಕಾಂಗ್ರೆಸ್ ಪಕ್ಷ ಏನಕ್ಕೆ SIR ಅನ್ನ ವಿರೋಧ ಮಾಡ್ತಿದೆ ಅಂತ ಹೇಳಿದ್ರೆ, ಈಗಾಗಲೇ ಚುನಾವಣಾ ಆಯೋಗ 3 ಹಂತದಲ್ಲಿ ಫೇಸ್ 1, ಫೇಸ್ 2 ಅಂಡ್ ಫೇಸ್ 3 3 ಹಂತದಲ್ಲಿ ಪರಿಷ್ಕರಣೆಯನ್ನ ಮಾಡಿದೆ. ವೆಸ್ಟ್ ಬೆಂಗಾಲ್, ಉತ್ತರ ಪ್ರದೇಶ್, ಬಿಹಾರ್ ಮತ್ತೆ ಕೇರಳ, ತಮಿಳುನಾಡು ಎಲ್ಲ ಕಡೆ ಮಾಡಿದೆ. ಸೊ ಅಲ್ಲಿಯ ಅಂಕಿ ಸಂಖ್ಯೆಗಳನ್ನು ನಾವು ಗಮನಿಸಿದಾಗ ವೆಸ್ಟ್ ಬೆಂಗಾಲ್ 1ರಿಂದನೇ ಸುಮಾರು 91 ಲಕ್ಷ ಮತದಾರರನ್ನ ಕೈ ಬಿಡಲಾಗಿದೆ. ಉತ್ತರ ಪ್ರದೇಶದಲ್ಲೂ ಕೂಡ 60-70 ಲಕ್ಷ ಮತದಾರರು ಕೈ ಬಿಡಲಾಗಿದೆ. ಸೊ ಕೇರಳದಲ್ಲೂ ಕೂಡ 24 ಲಕ್ಷ ಮತದಾರರು ಕೈ ಬಿಡಲಾಗಿದೆ. ತಮಿಳುನಾಡಿನಲ್ಲೂ ಕೂಡ ಸುಮಾರು 40 ಲಕ್ಷ ಮತದಾರರನ್ನ ಕೈ ಬಿಡಲಾಗಿದೆ. ಸೊ ಒಟ್ಟಾರೆಯಾಗಿ 6 ಕೋಟಿ 50 ಲಕ್ಷ ಮತದಾರರನ್ನ ಸೊ ಈ ಒಂದು ಪ್ರಕ್ರಿಯೆಯಲ್ಲಿ ಕೈ ಬಿಡಲಾಗಿದೆ. ಯಾಕೆ ಕಾಂಗ್ರೆಸ್ಸಿಗೆ ಆತಂಕ ಆಗ್ತದೆ ಅಂತ ಹೇಳಿದ್ರೆ, ಇವತ್ತು ಪ್ರತಿಯೊಂದು ಡೆಮೋಕ್ರಸಿನಲ್ಲಿ ನಾವಿದ್ದೀವಿ. ವಿ ದ ಪೀಪಲ್ ಆಫ್ ಇಂಡಿಯಾ ಅಂತಲೇ ನಾವು ಸಂವಿಧಾನದಲ್ಲಿ ಹೇಳ್ತೀವಿ. ಸೊ ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವವನ್ನು ನಿರ್ಣಯ ಯಾರು ಆಳಬೇಕು ಅಂತಕ್ಕಂಥ ನಿರ್ಣಯವನ್ನು ಯಾರು ಮಾಡ್ತಾರೆ ಅಂತ ಹೇಳಿದ್ರೆ, ಅದು ಸಾಮಾನ್ಯ ಒಬ್ಬ ಜನ ಮಾಡ್ತಾನೆ. ಅದು ಯಾವುದ್ರ ಮೂಲಕ ಪ್ರೋಸೆಸ್ಸು ಮತದಾರರ ಮೂಲಕ ಮಾಡೋ ಅಂಥದ್ದನ್ನ ಮತದಾರ ಪಟ್ಟಿಯನ್ನು ಯಾರು ನೋಡ್ಕೊಳ್ತಾರೆ? ಚುನಾವಣೆ ಆಯೋಗ. ಸೊ ಚುನಾವಣೆ ಆಯೋಗ ಮತದಾರ ಪಟ್ಟಿಯನ್ನು ನೋಡ್ಕೊಂಥ ಸಂದರ್ಭದಲ್ಲಿ ಬರೀ ಕೇವಲ ಊಹಾಪೋಹದ ಆಧಾರದ ಮೇಲೆ ಯಾವುದೇ ಮತಗಳನ್ನು ತೆಗಿಬಾರ್ದು ಅಂತೇಳಿ ಈಗಾಗಲೇ ಸುಪ್ರೀಂ ಕೋರ್ಟು ಏನು ಆ ಲಾಲ್ ಬಾವು ಪ್ರಕರಣದಲ್ಲಿ ಸೊ ಹೇಳಿದೆ. ಊಹೆ ಮಾಡ್ಕೊಂಡು ನೀವು ತೆಗಿಬೇಡಿ, ಸೊ ಅದನ್ನು ನೀವು ಪ್ರೂಫ್ ಮಾಡಬೇಕಾಗತ್ತೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಡೆಮೋಕ್ರಸಿ ಸಿಸ್ಟಮಲ್ಲಿ ಮತವನ್ನು ತೆಗೆಯೋದು ಯಾವ ಸಂವಿಧಾನದಲ್ಲೂ ಕೂಡ ಇಲ್ಲ. ಯಾಕಂತ ಹೇಳಿದ್ರೆ, ಇವತ್ತು ಮತ ತೆಗೆಯುವ ನೆಪದಲ್ಲಿ ಏನು ವಿರೋಧ ಪಕ್ಷಗಳನ್ನ ಹತ್ತಿಕ್ಕುವಂತಹ ಪ್ರಕ್ರಿಯೆ ಚುನಾವಣಾ ಆಯೋಗದ ಮೂಲಕ ಇದು ಒಂದು ಏನು ಈ ಹಿಂದೆ NRC ಇವೆಲ್ಲ ಬಂದ್ವಲ್ಲ, ಸೊ ನಾಗರಿಕ ಅವೆಲ್ಲ ಅದರದ್ದೆಲ್ಲ ಸೇಮ್ ಮುಂದುವರೆದ ಭಾಗ ಇದು. ಇವತ್ತು ತಾವು ಹೇಳಿದ ಒಂದು ರೀತಿನಲ್ಲಿ ಇವತ್ತು ಈ ದೇಶದಲ್ಲಿ ಏನು ಸುಭಾಷ್ ಚಂದ್ರ ಬೋಸ್ ಅವರ ಮೊಮ್ಮಗನಿಗೆ ಈ ಪ್ರಶ್ನೆಯನ್ನು ಕೇಳ್ತಾರೆ ಅಂತ ಹೇಳಿದ್ರೆ, ನಾವು ಚುನಾವಣಾ ಆಯೋಗ ನಾವು ಏನು ಹೇಳಬೇಕು? ಅದು ಕಾಂಗ್ರೆಸ್ ಇದಕ್ಕೆ ಆತಂಕ ಪಡಬೇಕೋ ಬೇಡ? ಆಮೇಲೆ ಪಶ್ಚಿಮ ಬಂಗಾಳದಲ್ಲಿ ಅಮೃತ ಏನು ಅಮೃತ್ ಸೇನ್ ಅವ್ರಿಗೂ ಕೂಡ ಕೇಳಿದೆ. ಸೊ ಅಂದ್ರೆ ಅದರ ಅರ್ಥ ನೋಡಿ, ಈ ಒಂದು ವರ್ಗಗಳನ್ನ ಇವರು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ನಮಗೆ ಅನುಮಾನ ಬರ್ತಾ ಇದೆ. ಯಾಕಂತ ಹೇಳಿದ್ರೆ, ಇವತ್ತು ಈಗ ಪಶ್ಚಿಮ ಬಂಗಾಳದಲ್ಲೂ ಕೂಡ ಏನು ಅಕ್ರಮ ವಲಸಿಗರು ಇರ್ಬೋದು, ಅದು ಟ್ರಾನ್ಸ್ಪರೆನ್ಸಿ ಏನ್ ಬೇಕದನ್ನ ಕೇಳಿ ಸರ್. ಟ್ರಾನ್ಸ್ಪರೆನ್ಸಿ ನೋಡಿ ಸರ್, ಈಗ ಅವ್ರು ಮಾಡಿರ್ತಕ್ಕಂತಹ ಒಂದು ಏನ್ ನೋಟಿಫಿಕೇಶನ್ ಇದೆಯಲ್ಲ ಅದನ್ನ ನೋಡಿ. ಫೇಸ್ 3 ಕೊಟ್ಟಿದೆ ಈಗ ಕರ್ನಾಟಕ. ಟೈಮಿಂಗ್ಸ್ ನೋಡಿ, ಈಗ ಏನಂತ ಹೇಳ್ತಾರೆ, ಈಗ 20ರಿಂದ ಈಗ ಚಾಲು ಆಗಿ ಸೊ ಜುಲೈ 29ವರೆಗೆ ಪರಿಷ್ಕರಣೆ ಪ್ರಕ್ರಿಯೆ ಕರ್ನಾಟಕದಲ್ಲಿ ನಡೀತಾನೆ. ಇಷ್ಟು ಒಂದೇ ತಿಂಗಳಲ್ಲಿ ಇಷ್ಟು ವೇಗವಾಗಿ ಹೇಗೆ ನಡೀಲಿಕ್ಕೆ ಸಾಧ್ಯ? ಯಾಕಂತ ಹೇಳಿದ್ರೆ, ಇವರು ದಾಖಲೆಗಳನ್ನೆಲ್ಲ ಕೇಳ್ತಾರೆ. ಸೊ ಏನು ಅವರು ಒಂದು 14 ಪಟ್ಟಿ ಇದೆ, ಬಂದೆ ಸರ್. ಆ ದಾಖಲೆಗಳನ್ನು ಕೇಳಿದಾಗ ಇವರು ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಇವತ್ತು ಒಂದು ದಾಖಲೆ ನಾವು ಯಾವ್ದಾದ್ರು ಈಗ ಅನುಮಾನ ಬಂತು, ಸಂಶಯ ಉಟ್ಕೊಂತಂದ್ರೆ ನೀವು ದಾಖಲಾತಿಗೆ ಅರ್ಜಿಗಳನ್ನು ಕೊಟ್ರೆ ಎಷ್ಟು 15 ದಿನ ತಿಂಗಳಲ್ಲಿ ನಮಗೆ ದಾಖಲಾತಿ ಸಿಗೋಂಥ ಪರಿಸ್ಥಿತಿ ಇವತ್ತು ನಾವು ಸಿಸ್ಟಮ್ ಅಲ್ಲಿ ಇದೀವ? ಇಲ್ಲ. ಅದ್ರ ಜೊತೆಯಲ್ಲಿ ಇವತ್ತು ಯಾವುದೇ ದಾಖಲಾತಿಗಳು ಕೇಳಿದ್ರೆ RTI ನಲ್ಲೇ 1 ತಿಂಗಳು ಕಾಲಾವಕಾಶ ಕೊಟ್ಟಿದ್ದಾರೆ, 1 ತಿಂಗಳು 2 ತಿಂಗಳು. ಸೊ ಅಂಥದ್ರಲ್ಲಿ ಒಂದು ನಿಶ್ಚಿತ ಕಾಲಾವಕಾಶ ಏನು ಅವ್ರು ಕೊಟ್ಟಿದಾರಲ್ಲ, ಅದು ಅನುಮಾನಕ್ಕೆಡೆ ಮಾಡ್ತತೆ. ಒಂದು. ಎರಡನೇದಾಗಿ ಅದರಲ್ಲಿ ಪಟ್ಟಿಯೆಲ್ಲ ಇವರಿಗೆ ಯಾರು ಸಂಶಯಾಸ್ಪದ ಅನ್ನೋದನ್ನ ಮ್ಯಾಪಿಂಗ್ ಮಾಡ್ತಾರೆ. ಮ್ಯಾಪಿಂಗ್ ಅನ್ನ ಆರಂಭದಲ್ಲಿ ಮಾಡ್ಬಿಟ್ಟು ಸೊ ಅದ್ರದ್ದೊಂದು ಪಟ್ಟಿ ರೆಡಿ ಮಾಡ್ಕೊಂಡು ಆಮೇಲೆ ಅವ್ರಿಗೆ ಕೇಳ್ತಾರೆ. ಸೊ ಮ್ಯಾಪಿಂಗ್ ಮಾಡೋ ಸಂದರ್ಭದಲ್ಲಿ ಮಿಸ್ ಮ್ಯಾಚ್ ತಾವು ಹೇಳಿದ್ರಿ ಅಂತ, ನಲ್ಲಿ ಮಿಸ್ ಮ್ಯಾಚ್ ಆಗ ಎಲ್ಲಾ ಸಾಧ್ಯತೆ ಇದಾವೆ. ಉದಾಹರಣೆಗೆ ಒಂದು ಗ್ರಾಮಾಂತರ, ಇದು ಪ್ರಾಕ್ಟಿಕಲಿ ತಗೊಳ್ಳೋಣ. ಇವತ್ತು ನಾವು ಇಲ್ಲಿ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್, ಮೈನಾರಿಟೀಸ್ ಸಂಖ್ಯೆ ಬಹಳ ಇದೆ. ಇವತ್ತು ಟ್ರೈಬಲ್ಸು ಕೂಡ ಇದ್ದಾರೆ. ಈ ಹೆಸರುಗಳು ಕೆಲವು ಒಂದು ಬೂತ್ ಲೆವೆಲ್ ಅಲ್ಲಿ ಯಾವ ತರ ಇರುತ್ತೆ ಅಂತ ಹೇಳಿದ್ರೆ, ಒಂದೇ ಹೆಸರಲ್ಲಿ ಕಾಟಯ್ಯ, ಈ ಕಾಟಯ್ಯ KTAIAH ಕಾಟಯ್ಯ ಅನ್ನೋದಕ್ಕೂ, ಅದೇ ನೀವು ಕನ್ನಡದಲ್ಲಿ ಬಂದ್ರೆ ಕಾಟಯ್ಯ. ಸೊ ಆತರ ಕೆಲವೊಂದು ಸಣ್ಣ ಈಗ ಪಶ್ಚಿಮ ಬಂಗಾಳದಲ್ಲಿ ರಾ ಮತ್ತು ರೇ ಈ ಅಕ್ಷರಕ್ಕೆ ಸುಮಾರು ಒಂದು 10 ಲಕ್ಷ ಮತದಾರರಿಗೆ
ಸಂಶಯಾಸ್ಪದ ಮತದಾರರು ಅಂತೇಳಿ ಅಲ್ಲ, ಅವರಿಗೆ ಟಾಸ್ಕ್ notice ಕೊಟ್ಟಿದ್ದಾರೆ. ಕೊಟ್ಟಿದಾರಲ್ಲ, ಅವ್ರು ಹೋಗಿ ತಮ್ಮ ದಾಖಲೆಗಳನ್ನು ಸರಿಪಡಿಸ್ಕೊಳ್ಬಹುದು. ಸರ್, ಒಂದು ನ್ಯಾಚುರಲ್ ಜಸ್ಟಿಸ್ ಏನ್ ಹೇಳ್ತದೆ ಅಂತ ಹೇಳಿದ್ರೆ ಅದಕ್ಕೊಂದು ಟೈಮ್, ಒಂದು ಸಮಯ ಬೇಕಾಗುತ್ತೆ. ಇಷ್ಟು ತರಾತುರಿನಲ್ಲಿ ನಡೆಯೋ ಅವಶ್ಯಕತೆ ಇಲ್ಲ. ಈಗ ಯಾಕೆ, ಈಗ ನೋಡಿ ಕರ್ನಾಟಕದಲ್ಲಿ, ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಯಾವಾಗ ಹೋದ್ರು, ಚುನಾವಣೆ ಇದ್ದಂತ ಸಂದರ್ಭದಲ್ಲಿ ಹೋದ್ರು. ಯಾಕಂದ್ರೆ 2004ರಿಂದ ಇವ್ರು ಏನ್ ಮಾಡ್ತಾ ಇದ್ರು, ಯಾಕೆ ಮಾಡ್ಲಿಲ್ಲ ಚುನಾವಣೆ ಆಯೋಗ ಇದನ್ನ? ಇದಕ್ಕೆಲ್ಲ ಟೈಮ್ ಹಿಡಿತದೆ. ಆ ಟೈಮ್ ಅನ್ನು ಓಕೆ ಸರ್, ಮತ್ತೆ ಬರ್ತೀನಿ ನಾನು. ಈಗ ನಮ್ಮ ಜೊತೆ ನಮಗೆ ಆತಂಕ ಬಿಜೆಪಿ